ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ಈ ದಿನ 12 ರಾಶಿಗಳ ಫಲಾನುಫಲ, ಈ ದಿನದ ಪಂಚಾಂಗ, ಜೊತೆಗೆ ಈ ದಿನದಲ್ಲಿ ಏನೋ ಒಂದು ವಿಶೇಷವಾಗಿರುವಂತಹ ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಜ್ಯೋತಿಷ್ಯ ತಜ್ಞರೂ ಆಗಿರುವಂತಹ ಶ್ರೀಯುತ ವೆಂಕಟರಮಣ ಭಟ್ ಗುರುಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಗುರುಗಳೇ, ಮೊದಲಿಗೆ ಈ ದಿನದ ಪಂಚಾಂಗವನ್ನ ಹೇಳಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಲೋಕಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ಶನಿವಾರ ಏಕಾದಶಿ ಅನುರಾಧ ನಕ್ಷತ್ರ ಧ್ರುವನಾಮ ಯೋಗ ಭವಕರಣ. ಇದು ಇವತ್ತಿನ ಪಂಚಾಂಗ. ಧನ್ಯವಾದಗಳು ಗುರುಗಳೇ. ಈಗ 12 ರಾಶಿಗಳ ಫಲಾನುಫಲದಲ್ಲಿ ಮೊದಲ 6 ರಾಶಿಗಳ ಬಗ್ಗೆ ಹೇಳಿ ಗುರುಗಳೇ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ವಾತ್ವರಪಾ ಅಪಸೃಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಜಗ್ಗಸ್ಯಾಮ ಪತಯೋರ್ಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನ ಹವಿಷಾಮಾತಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದು ನಾವು ವಿಶೇಷವಾಗಿ ಇವತ್ತು ಶನಿವಾರ ಆಗಿರೋದರಿಂದ ನಾವು ಶನೈಶ್ವರನ ಆರಾಧನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಯಾಕಂತಂದರೆ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್. ಆಯುಷ್ಯ, ಅವನು ದೀರ್ಘಾಯುಷ್ಯನಾಗಿ ಇರ್ತಾನೋ, ಯಾವ ಅಲ್ಪಾಯುಷ್ಯ ಆಗ್ತಾನೋ, ಹಾಗೆ ಯಾವ ರೀತಿ ಇದೆ ಜೀವನೋಪಾಯಂ, ಜೀವನ ಉಪಾಯ, ಅವನು ಉಪಾಯದಿಂದ ಜೀವನ ನಡೆಸ್ತಾನೋ ಅದಕ್ಕೆ ಜೀವನಕ್ಕೆ ಉಪಾಯ ಹುಡುಕ್ತಾನೋ, ಇದೆಲ್ಲವನ್ನು ಹಾಗೆ ಮರಣಂಚ ಶನೈಶ್ಚರಾತ್, ಇದನ್ನೆಲ್ಲ ನಿರ್ಧಾರ ಮಾಡುವವನು ಶನೈಶ್ಚರನಾಗಿದ್ದಾನೆ. ಹಾಗಾಗಿ ನಾವು ವಿಶೇಷವಾಗಿ, ಯಾಕಂದರೆ ಶನೈಶ್ಚರನ ಒಂದು ಅನುಗ್ರಹ ಇದೆ ಅಂತಾದರೆ ಅವನು ಎಲ್ಲರನ್ನೂ ಮೆಚ್ಚಿಸ್ಬಿಡ್ತಾನೆ. ಎಲ್ಲದಕ್ಕಿಂತ ವಿಶೇಷವಾಗಿ ಅವನು ಜ್ಯೇಷ್ಠನಾಗ್ತಾನೆ ಅವನು. ಯಾಕಂದರೆ ಹಿಂದೆ ರಾವಣನು ಕೂಡ ಅವನು ತುಂಬ ತಪಸ್ಸನ್ನು ಮಾಡಿದ್ದ, ಎಲ್ಲ ಸಾಹಸವನ್ನು ಮಾಡಿದ್ದ, ಆತ್ಮಲಿಂಗವನ್ನೇ ತಂದಿದ್ದ ಅವನು. ಯಾರಿಗಾಗಿ? ತನ್ನ ತಾಯಿಗಾಗಿ. ತಾಯಿಗೆ ಅವನು ಇಲ್ಲ ನಿನಗೆ ಆತ್ಮಲಿಂಗವನ್ನೇ ಕೊಡ್ತೇನೆ ಅಂತ, ಆತ್ಮಲಿಂಗವನ್ನು ಕೊಡಬೇಕು ಅಂದರೆ ಭಗವಂತನೇ ಬರಬೇಕು, ಭಗವಂತನನ್ನೇ ನಾವು ತಂದಿದ್ದ. ಅದಕ್ಕಾಗೆ ಗೋಕರ್ಣಕ್ಕೆ ಭೂ ಕೈಲಾಸ ಅಂದ್ರೆ ಗೋಕರ್ಣ. ಹಾಗಾಗಿ ವಿಶೇಷವಾಗಿ ಅಲ್ಲಿ ಆ ರೀತಿಯ ತಪಸ್ಸು ಮಾಡಿ ಅವನು ತಂದಿದ್ದ. ಅದನ್ನು ಯಾವ ರೀತಿ ಅವನು ಅಷ್ಟು ತಪಸ್ಸನ್ನು ಮಾಡಿದ್ರೂ ಕೂಡ ಅವನಿಗೆ ಶನೈಶ್ಚರನ ಆ 7.5 ಪ್ರಾರಂಭ ಆಯಿತು. ಅಲ್ಲಿವರೆಗೆ ಅವನು ಮಾಡಿದ್ದೇ, ಯಾರೂ ಅವನನ್ನು ತಡೆದವರಿಲ್ಲ.
ಅದೇ ಸಂದರ್ಭದಲ್ಲಿ ನಾರದರು ಬಂದರು. ಯಾವ ರೀತಿ? ಹಿಂದೆ ಅವನು ನವಗ್ರಹಗಳನ್ನೇ ಅಡಿಗಾಗಿ ಬೆನ್ನ ಮೇಲೆ, ನವಗ್ರಹಗಳ ಬೆನ್ನ ಮೇಲೆ ಅವನು ಹೋಗ್ತಿದ್ದಂತೆ. ಅವನು ಮೆಟ್ಲು ಯಾವುದೋ ನವಗ್ರಹಗಳ ಬೆನ್ನು, ಅವೆಲ್ಲ ಹಂಗ ಉಲ್ಟಾ ಮಲಗಿಸ್ಬಿಟ್ಟಿದ್ದ ಅವನ್ನ. ಆವಾಗ ನಾರದರು ಬಂದರು, ಓ ನೀನು ಅಷ್ಟು ಪರಾಕ್ರಮಶಾಲಿ, ನೀನು ಬೆನ್ನು ಮೆಟ್ಟೋದಕ್ಕಿಂತ ಅವರ ಎದೆಯನ್ನು ಮೆಟ್ಟಬೇಕು, ಅವಾಗ ನಿನಗೆ ಮತ್ತು ಶಕ್ತಿ ಜಾಸ್ತಿ, ನಿನಗೆ ಕೀರ್ತಿ ಜಾಸ್ತಿ ಸಿಗ್ತದೆ ಅಂತ ಅವ್ರು ಹೇಳಿಕೊಟ್ರು. ಆವಾಗ ಯಾಕಂದರೆ ಶನೈಶ್ಚರನಾಗೆ ಮುಖ ಅಡಿಯಾಗಿ ಮನ್ಕೊಂಡ್ರೆ ಅವನಿಗೇನೋ ಕಾಣೋದಿಲ್ಲ ಆಗಿತ್ತು. ಆವಾಗ ಅವನು ತಿರುಗಿಸಿ ಮಲಗಿಸಿದಾಗ ಅವತ್ತಿನಿಂದಲೇ ಶನಿ ದೃಷ್ಟಿ, ವಕ್ರ ದೃಷ್ಟಿ ರಾವಣನ ಮೇಲೆ ಬಿತ್ತು. ಆವಾಗ ಅವನು ಯಾವ ರೀತಿ ಮೇಲೆ ಹೋಗಿದ್ನೋ ಹಾಗೆ ಸ್ವಲ್ಪ ಅವನು ಕೆಳಗೆ ಬರ್ತಾ ಹೋದ. ಹಾಗಾಗಿ ಶನೀಶ್ವರನ ಒಂದು ಆರಾಧನೆ ಹೇಳತಕ್ಕಂಥದ್ದು ಅವನ ದೃಷ್ಟಿಯಿಂದಲೇ. ಇದು ಯಾವುದೇ ರೀತಿ ಭಯವನ್ನು ಪಡಿಸ್ತಕ್ಕಂಥದ್ದಲ್ಲ ಇದು. ಯಾಕೆಂದರೆ ಹಾಗಾಗಿ ನಮ್ಮಲ್ಲಿ ಇರತಕ್ಕಂಥ ಅಹಂಕಾರ ಕಡಿಮೆ ಮಾಡಲಿಕ್ಕಾಗಿ ಶನೈಶ್ವರ ಬರ್ತಾನಂತೆ. ನಮಗೆ ಅಹಂಕಾರ ಜಾಸ್ತಿ ಆದಾಗ ಅದನ್ನು ಕಡಿಮೆ ಮಾಡಲಿಕ್ಕಾಗಿ ಶನೈಶ್ವರ ಬರ್ತಾನೆ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರ ಹೋಗಬೇಕು ಅಂತಾದರೆ ನಾವು ಏನು ಮಾಡಬೇಕು ಅಂತಂದರೆ, ನಾವು ಭಗವಂತನ ಸ್ಮರಣೆ ಮಾಡಬೇಕು. ಆ ಭಗವಂತನ ಸ್ಮರಣೆ ಮಾಡೋದರಿಂದ ನಮ್ಮಲ್ಲಿ ಇರತಕ್ಕಂಥ ನಾನು ಹೋದರೆ ಹೋದೆನು ಅಂತ ಶಿರಡಿ ಸಾಯಿಬಾಬರು ಹೇಳಿದ್ದಾರೆ. ನನ್ನಲ್ಲಿರತಕ್ಕಂಥ ನಾನು ಹೋದರೆ ನಾನು ಅಲ್ಲಿ ಹೋಗ್ಲಿಕ್ಕಾಗ್ತದೆ ಅಂತ. ಎಲ್ಲಿ ಹೋಗ್ಲಿಕ್ಕಾಗ್ತದೆ? ಅಲ್ಲಿ ಭಗವಂತನ ಸನ್ನಿಧಿಗೆ. ಅವನು ಎಲ್ಲಿದ್ದಾನೆ? ಅವನು ನಮ್ಮಲ್ಲೇ ಇದ್ದಾನೆ. ಹಾಗಾಗಿ ವಿಶೇಷವಾಗಿ ಮೊದಲನೇದಾಗಿ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಶತ್ರುವಿನ ಬಾಧೆ ಅಥವಾ ಸಾಲ ಬಾಧೆ ಆಗತಕ್ಕಂಥದ್ದು. ಅಂದರೆ ಶತ್ರುವಿನ ಬಾಧೆ ಅಂದರೆ ನಮ್ಮಲ್ಲೇ ಇದ್ದಾವೆ ಶತ್ರು. 6 ಶತ್ರುಗಳು ಇದ್ದಾರೆ. ನಮಗೆ ಬೇಕು ಹೇಳುವಂಥದ್ದು ಆಸೆ, ಕಾಮ, ಕ್ರೋಧ, ಹೀಗೆ ಬೇಕು ಆಸೆ. ಆ ಆಸೆನೇ ನಮಗೆ ಶತ್ರು. ನಮಗೆ ಇವತ್ತು ಇಷ್ಟು ಬೇಕು ಅಷ್ಟು ಬೇಕು ಅಂತ ನಾವು ಏನು ಅಂದ್ಕೊಂಡಿರ್ತೇವೆ ಅದೇ ನಮಗೆ ಶತ್ರು. ಯಾಕೆ ಶತ್ರು ಕಂಡ್ರೆ ಅದು ನಮ್ಮನ್ನು ಹಾಳು ಮಾಡ್ತದೆ, ಅದಕ್ಕಾಗಿ ಶತ್ರು. ಕಾಮ ಇರಲಿ, ಕ್ರೋಧ ಇರಲಿ, ಲೋಭ ಇರಲಿ, ಮೋಹ ಇರಲಿ, ಮದ ಇರಲಿ, ಮಾತ್ಸರ್ಯ ಇರಲಿ, 1 ನಿಮಿಷದ ಸಿಟ್ಟು 60 ನಿಮಿಷದ ಆನಂದವನ್ನು ಹಾಳು ಮಾಡುತ್ತದೆ. 1 ನಿಮಿಷ ಸಿಟ್ಟು ಅಥವಾ 1 ಸೆಕೆಂಡಿಂದು. ಅದಕ್ಕಾಗಿ ಸಿಟ್ಟು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದು ಯಾರನ್ನ ಹಾಳು ಮಾಡ್ತದೆ? ಸಿಟ್ಟು ಮಾಡ್ಕೊಂಡವನ್ನ. ಯಾರು ಸಿಟ್ಟು ಮಾಡ್ಕೊಳ್ತಾರೋ ಅವ್ರನ್ನ ಹಾಳು ಮಾಡ್ತದೆ. ಅದಕ್ಕಾಗಿ ಅದು ವೈರಿಗಳು ಅಂತ. 6 ವೈರಿಗಳು ಒಳ್ಳೆಯದಲ್ಲ ನಮಗೆ. ಇನ್ನು ಸಾಲ ಬಾಧೆ ಆಗತಕ್ಕಂಥದ್ದು. ಹಾಗಾಗಿ ಆದಷ್ಟು ಸಾಲವನ್ನು ಮಾಡ್ಕೊಳ್ಬಾರ್ದು ಇವತ್ತು. ಇನ್ನು ದೇಹಕ್ಕೆ ಸ್ವಲ್ಪ ಪೆಟ್ಟಾಗುವಂಥ ಸಾಧ್ಯತೆ. ಯಾವುದೋ ರೀತಿಯಲ್ಲಿ ಈಗ ಕೆಲಸವನ್ನು ಮಾಡ್ತಾ ಇರ್ತಾರೆ, ಈ ತೋಟದ ಕೆಲಸ ಇರ್ಬೋದು ಅಥವಾ ಅಡುಗೆ ಕೆಲಸ ಇರ್ಬೋದು, ಇನ್ಯಾವುದೋ ಕೆಲಸ ಇರ್ಬೋದು. ಆದಷ್ಟು ನಾವು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡುವಂಥದ್ದು. ನಮಗೆ ಇದು ಕರ್ಮ ನಮಗೆ ಮುಂಚೆನೇ ಗೊತ್ತಿದ್ದರೆ ನಾವು ಆದಷ್ಟು ನಾವು ಕಡಿಮೆ ಮಾಡ್ಕೊಳ್ಬೋದಂತೆ. ಯಾಕೆಂದರೆ ಇವತ್ತು ನಮಗೆ ಪ್ರಯಾಣದಲ್ಲಿ ಸ್ವಲ್ಪ ಅಡಚಣೆ ಇದೆ ಅಂತ ಗೊತ್ತಿದ್ದರೆ ನಾವು ಇವತ್ತು ಪ್ರಯಾಣ ಮಾಡೋದಿಲ್ಲ. ಅವಾಗ ಏನಾಗ್ತದೆ ಅಂತಾದರೆ ದೊಡ್ಡದಾಗೋದು ಸಣ್ಣದಾಗ್ತದೆ. ಈಗ ನಾವು ಕಾರ್ ತಗೊಂಡು ಹೋಗಲಿಲ್ಲ, ಕಾರ್ ತಗೊಂಡು ಹೋದರೆ ಆಕ್ಸಿಡೆಂಟ್ ಆಗ್ತದೆ ಅಂತ ಗೊತ್ತಿದ್ದಾಗ ನಾವು ಕಾರೇ ತಗೊಂಡು ಹೋಗೋದಿಲ್ಲ. ಅವಾಗ ಏನಾಗ್ತದೆ? ಆ ಕರ್ಮ ನಡೀತದೆ. ಅದು ಕರ್ಮ ನಡೀತೇ ಬಿಡೋದಿಲ್ಲ. ಇವು ಮನೆಯಲ್ಲೇ ಸ್ವಲ್ಪ ಬಿದ್ದುಕೊಂಡು ಸ್ವಲ್ಪ ಗಾಯ ಮಾಡ್ಕೊಳ್ತಾನೆ. ಅವ್ನು ಕಾರ್ನಲ್ಲಿ ಕೂತ್ಕೊಂಡು ಪ್ರಾಣವನ್ನೇ ಹೋಗುವಂಥದ್ದು ಮನೇಲಿ ಕೂತ್ಕೊಂಡು ಸಣ್ಣ ಗಾಯದಲ್ಲಿ ಹೋಯ್ತದು. ಅದು ಯಾವುದೋ ಅವ್ರ ಮುಖಾಂತರ. ಹಾಗಾಗಿ ಇದು ನಮಗೆ ಗೊತ್ತಿರಬೇಕು. ಇದು ಗೊತ್ತಿದ್ದಕ್ಕೆ ನಾವು ಇದನ್ನೆಲ್ಲ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವಂಥದ್ದು ಅಥವಾ ಭಗವಂತನನ್ನು ನಂಬುವಂಥದ್ದು. ಇದು ಈ ಶಾಸ್ತ್ರ ಏನು ಹೇಳ್ತದೆ ಕೇಳಿದ್ರೆ, ಇದು ನಮಗೆ ಆ ಪೂರ್ವಜನ್ಮದ ಕರ್ಮವನ್ನು ನೆನಪು ಮಾಡ್ಕೊಳ್ತದೆ ಅಂತೆ. ಈಗ ನಾವು ಹೋಗ್ತಾ ಇದ್ದೇವೆ, ಅಲ್ಲಿ ಹೋಗ್ತಾ ಇದ್ದಾಗ ಬೆಕ್ಕ ಅಡ್ಡ ಬಂತು. ಬೆಕ್ಕ ಎಲ್ಲ ದಿವಸ ಅಡ್ಡ ಬರುವುದಿಲ್ಲ, ಅಡ್ಡ ಬಂತು. ಅಡ್ಡ ಬಂದಾಗ ಏನಾಯಿತು ಅಂತಾದರೆ ಅದು ನಮ್ಮ ಕರ್ಮವನ್ನು ಸೂಚಿಸ್ತದೆ. ನೀನು ಫಾಸ್ಟ್ ಹೋಗಬೇಡ, ನಿಧಾನವಾಗಿ ಹೋಗು, ಅಥವಾ ಒಂದು ಸ್ವಲ್ಪ ಹೊತ್ತು ನಿಂತ್ಗ ಅಂತ ಅದು ಹೇಳ್ತದೆ. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಾದರೆ ಒಂದು 5 ನಿಮಿಷ ಅಥವಾ ಒಂದು 2 ನಿಮಿಷ ಆದರೂ ನಿಂತ್ಕೊಳ್ಬೇಕಂತೆ. ಅವಾಗ ನಿಂತಾಗ ಏನಾಯಿತು ಅಂತಾದರೆ ಆ ಕರ್ಮ ಕಳೀತು. ಈಗ ಅದೊಂದು ಆ ಸೇತುವೆ
ಆ ಬ್ರಿಡ್ಜ್ ದಾಟಿಬಿಟ್ಟಿದ್ದ ಅಂತಾದರೆ ಅವನು ಬರ್ತಿದ್ದ ಅಂತ ಹೇಳಿದ್ರು. ಅವ್ನು ದಾಟಿಬಿಡ್ತಿದ್ದ ಅಥವಾ ಬ್ರಿಡ್ಜ್ಗಿಂತ ಮುಂಚೆನೇ ಅವ್ನು ನಿಂತ್ಕೊಂಡಿದ್ದ ಅಂದರೆ ಬಿಡ್ತಿದ್ದ ಅಂತ ಹೇಳಿದ್ರು. ಅಂದರೆ ಆ ಕರ್ಮ ಅದು ಆ ಕ್ರೂರವಾದ ಕರ್ಮ ಇರ್ತದೆ. ಆ ಕ್ರೂರವಾದ ಕರ್ಮ ಅದು ಏನು ಮಾಡ್ತದೆ ಅಂತಾದರೆ ಅದು ಪ್ರಾಣಕ್ಕೆ ಹಾನಿಯಾಗುವಂಥ ಸಾಧ್ಯತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ನಾವು ಒಂದು 5 ನಿಮಿಷ ನಿಂತ್ಕೊಂಡ್ರೆ ಅಲ್ಲಿ ಆ ಕರ್ಮ ಕಳೆದು ಹೋಗ್ಬಿಡ್ತದೆ. ಆ ಟೈಮು, ಆ ವೇಳೆ, ಅದಕ್ಕೆ ನಾವು ವೇಳೆಗಷ್ಟು ಮಹತ್ವ ಕೊಡ್ತೇವಲ್ವ. ಆ ಟೈಮು, ಇಂಥ ಟೈಮ್ನಲ್ಲಿ ನಾವು ಮುಹೂರ್ತ ಇಡಬೇಕು, ಇಂಥ ಟೈಮ್ನಲ್ಲಿ ನಾವು ಹೊರಡಬೇಕು ಏನು ಹೇಳ್ತೇವೆ. ಹಾಗೆ ಆ ರೀತಿ ಅದನ್ನು ಆ ಮುಹೂರ್ತ ಬಿಟ್ಟಾಗ, ಆ ಟೈಮ್ ಕಳೆದಾಗ ನಮಗೆ ಯಾವುದೇ ರೀತಿಯಾದಂಥ ಅಪಾಯಗಳು ಬರೋದಿಲ್ಲ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸಾಧು ಸಂತರ ದರ್ಶನವನ್ನು ಮಾಡುವಂಥದ್ದು, ಮನಸ್ಸು ಬರತಕ್ಕಂಥದ್ದು, ಅಥವಾ ದರ್ಶನವನ್ನು ಮಾಡತಕ್ಕಂಥದ್ದು, ಅಥವಾ ನಾವು ನಮ್ಮ ಮನೆಯಲ್ಲೇ ಅಥವಾ ನಮ್ಮ ಮನಸ್ಸೇ ಸ್ವಲ್ಪ ಭಗವಂತನ ಸ್ಮರಣೆ ಮಾಡುವಂಥ ಆ ಒಂದು ಸ್ಥಿತಿ ನಮ್ಮಲ್ಲೇ ಬರುವಂಥದ್ದು. ಅದು ಎಲ್ಲ ದಿವಸ ಬರುವುದಿಲ್ಲ. ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಎಲ್ಲ ದಿವಸ ಬರುವುದಿಲ್ಲ. ಹಾಗಾಗಿ ಅದು ಬಂದಾಗ ನಾವು ಭಗವಂತನ ಸ್ಮರಣೆ ಆದಷ್ಟು ಮಾಡ್ಕೊಳ್ಬೇಕಂತೆ. ಹಾಗಾಗಿ ವೃತ್ತಿಯಲ್ಲಿ ಸ್ವಲ್ಪ ಇವತ್ತಿನ ದಿವಸ ಲಾಭ ಆಗುವಂಥ ಸಾಧ್ಯತೆ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿ ಇರತಕ್ಕಂಥವರಿಗೆ ಸಭೆಗಳಲ್ಲಿ ಅಥವಾ ಸಮಾರಂಭಗಳಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಅಂದರೆ ನಾವು ಯಾವುದೋ ಸಭೆಗೆ ಹೋಗ್ತಾ ಇರ್ತೇವೆ ಅಥವಾ ಯಾವುದೋ ಒಂದು ಸಮಾರಂಭ ಅಥವಾ ಬೇರೆ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೇವೆ ಅಂದ್ಕೊಂಡ್ರೆ ಇವತ್ತಿನ ದಿವಸ ಸ್ವಲ್ಪ ತೊಡಕುಗಳು ಬರತಕ್ಕಂಥದ್ದು, ಸ್ವಲ್ಪ ಲೇಟ್ ಆಗತಕ್ಕಂಥದ್ದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಡಚಣೆ ಬರುವಂಥ ಸಾಧ್ಯತೆ. ಹಾಗೆ ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಬರತಕ್ಕಂಥದ್ದು. ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು. ಈಗ ನಮಗೆ ಏನೋ ಬೇಕು ಅಂತ ತಗೊಳ್ತೇವೆ, ಆದರೆ ಅದರ ಅಗತ್ಯತೆ ಇರುವುದಿಲ್ಲ. ಆದಷ್ಟು ನಾವು ಜಾಸ್ತಿ ಖರ್ಚನ್ನು ಮಾಡಲಿಕ್ಕೆ ಹೋಗಬಾರ್ದು ಇವತ್ತಿನ ದಿವಸ. ಹಾಗಾಗಿ ವಿಶೇಷವಾಗಿ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಇರತಕ್ಕಂಥದ್ದು. ಹಾಗೆ ವಿಷ್ಣು ಸನ್ನಿಧಾನಕ್ಕೆ ಅಕ್ಕಿ ಅಥವಾ ಹೆಸರು ಕಾಳನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಹೊಂದಬಹುದು. ಇನ್ನು ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಹಾಗೆ ಬಂಧುಗಳಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಹೃದಯ ಭಾಗದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಅಂದರೆ ನಾವು ಏನು ಮಾಡಬೇಕು ಅಂತಂದರೆ, ಈಗ ಎದೆನೋವು ಬರುವಂಥ ಸಾಧ್ಯತೆ ಅದು ನಮಗೆ ಗೊತ್ತಿದ್ದಾಗ ನಾವು ಏನು ಮಾಡ್ತೇವೆ ಅಂದರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡ್ಕೊಳ್ತೇವೆ. ಆ ಮುಂಚೆನೇ ಗೊತ್ತಿದ್ದರೆ ನಾವು ಸ್ವಲ್ಪ ಅಪಾಯವನ್ನು ತಪ್ಪಿಸಬಹುದಿತ್ತು ಅಂತ ನಾವು ಹೇಳ್ತೇವೆ. ಇದು ಏನೂ ಆಗಲಿಲ್ಲ, ಏನೂ ಆಗೋದಿಲ್ಲ, ಇದು ಕೆಲವೊಂದು ನಮ್ಮ ಒಂದು ಆ ಒಂದು ನಂಬಿಕೆ ಅಂತ ಹೇಳ್ತೇವೆ. ಇಲ್ಲಿ ನನಗೇನೂ ಆಗಲಿಲ್ಲ ಅಥವಾ ನನಗೇನೂ ಆಗೋದಿಲ್ಲ, ಇದೇ ಅಹಂಭಾವ ನಮ್ಮದು. ನಾವು ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಾದರೆ ಅದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆ ನಾವು ಕೊಡಲೇಬೇಕು. ಹಾಗಾಗಿ ಹೆದರ್ಕೊಳ್ಬೇಕು ಅಂತಲ್ಲ. ಈಗ ನಾವು ಏನೋ ವ್ಯತ್ಯಾಸ ಆಗಿದೆ ಅಂತಾದರೆ ಹೆದರ್ಕೊಳ್ಳೋದು ಅದಂತ ಅರ್ಥ ಅಲ್ಲ. ನಾವು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ಸಂಗಾತಿಯಿಂದ ಸಹಕಾರ ಇವತ್ತಿನ ದಿವಸ ಸಿಗುವಂಥದ್ದು. ಇನ್ನು ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಆಗತಕ್ಕಂಥ ಸಾಧ್ಯತೆ. ವಿಶೇಷವಾಗಿ ಈಗ ತಂಪು ಪಾನೀಯ ಅಂಗಡಿಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೋಟೆಲ್ ಉದ್ಯಮದವರಿಗೆ ಇವತ್ತಿನ ದಿವಸ ಸ್ವಲ್ಪ ಲಾಭ ಆಗತಕ್ಕಂಥದ್ದು. ಹಾಗೆ ಗ್ರಾಮ ದೇವತಾ ದರ್ಶನವನ್ನು ಮಾಡೋದರಿಂದ ಅಥವಾ ಧನ್ವಂತರಿ ಪ್ರಾರ್ಥನೆಯನ್ನು ಮಾಡುವುದರಿಂದ, ಧನ್ವಂತರಿ ಜಪವನ್ನು ಮಾಡೋದರಿಂದ, ಧನ್ವಂತರಿ ಸ್ಮರಣೆಯನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಅಂದರೆ ಹಾಗಾಗಿ ಸಹೋದರರಲ್ಲಿ ಕಲಹ ಬರತಕ್ಕಂಥದ್ದು. ಹಾಗಾಗಿ ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಂಥವರಲ್ಲಿ ನಾವು ಇವತ್ತಿನ ದಿವಸ ಯಾರು ಏನೇ ಅಂದರೂ ಇವತ್ತು ಸುಮ್ಮನೆ ಇದ್ಬಿಡ್ಬೇಕು. ಯಾಕೆ ಸುಮ್ಮನೆ ಇರಬೇಕು ಅಂತಂದರೆ, ನಾವು ಅದು ಆದಷ್ಟು ಆ ಕರ್ಮ ಅದು ಹಾಗೆ ಘಟಿಸಬೇಕು. ಈ ಕೆಲವೊಂದು ಏನಾಗ್ತದೆ ಅಂತಂದರೆ, ಕ್ರೂರವಾದ ಕರ್ಮ ಕೆಲವು ಸ್ವಪ್ನದ ಮೂಲಕವಾಗಿ ಹೋಗ್ತದೆಯಂತೆ. ಅದಕ್ಕಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಂಥವರಿಗೆ ಸ್ವಲ್ಪ ಕಷ್ಟ ಬರತಕ್ಕಂಥದ್ದು ಅಂಥದ್ದನ್ನು. ಈಗ ನಮ್ಮ ದೇಹ ಎಷ್ಟು ವಜ್ಜೆಯನ್ನು
ತೂಕವನ್ನು ತಡ್ಕೊಳ್ತದೆ. 2 ಕ್ವಿಂಟಲ್ ನಮ್ಮ ಹತ್ರ ಎತ್ತಲಿಕ್ಕೆ ಆಗ್ತದೆಯಾ? ಇಲ್ಲ. ಮುಂಚೆ ಎತ್ತುತ್ತಿದ್ದರು, 2 ಕ್ವಿಂಟಲ್ ಒಬ್ಬರು ಎತ್ತಿದ್ರು. ಯಾಕೆಂದರೆ ಹಿಂದೆ ಅವರ ಆಹಾರ ಪದ್ಧತಿ ಹಾಗಿತ್ತು. ಅವರ ಆಹಾರ, ಅವರ ಕೆಲಸ. ನಮಗೀಗ ಒಂದು 20 kg ಎತ್ತಬೇಕು ಅಂತಂದ್ರೆ ಆಗೋದಿಲ್ಲ. ಈ ಹಿಂದೆಲ್ಲ ಒಂದೊಂದು ಕ್ವಿಂಟಲ್ ಚೀಲ ಬರ್ತಿತ್ತು. ಈಗೆಷ್ಟು 25 kg ಚೀಲ. ಯಾಕೆಂದರೆ ಎಲ್ಲವೂ ಕಡಿಮೆ ಆಯಿತು. ಹಾಗೆ ಆ ರೀತಿಯಲ್ಲಿ ನಮ್ಮ ಮುಂಚೆನೇ ಗೊತ್ತಿದ್ದರೆ ನಾವು ಆದಷ್ಟು ಸಂಯಮದಿಂದ ಇರತಕ್ಕಂಥದ್ದು. ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಆಗತಕ್ಕಂಥದ್ದು. ಸಾಲವನ್ನು ಮಾಡಲಿಕ್ಕೆ ಹೋಗಬಾರ್ದು ಇವತ್ತಿನ ದಿವಸ. ಆದ್ದರಿಂದ ದುರ್ಗಾ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವರಿಗೆ ಕುಟುಂಬದಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು. ಗಂಡ ಹೆಂಡತಿ ಇರ್ಬೋದು, ಅಥವಾ ಮಕ್ಕಳಿರ್ಬೋದು. ಇವರು ಹೇಳಿದ್ದು ಅವರಿಗೆ ಬರೋದಿಲ್ಲ, ಅವ್ರು ಹೇಳಿದ್ದು ಇವರಿಗೆ ಬರೋದಿಲ್ಲ. ಆದ್ದರಿಂದ ಯಾಕಂದರೆ ಕಲಹ ಯಾಕೆ ಬರ್ತದೆ ಅಂತಂದರೆ, ಒಬ್ಬರು ಹೇಳಿದ್ದು ಇನ್ನೊಬ್ಬರು ಕೇಳದೆ ಹೋದಾಗ. ಇಬ್ಬರು ನಾನು ಅಂತಂದರೆ ಅವಾಗ ಕಲಹ. ಈಗ ಎತ್ತೇನು ಮಾಡುತ್ತದೆ? ಏರಿಗೆ ಎಳೀತದೆ, ಕೋಣ ನೀರಿಗೆ ಎಳೀತದೆ. ಅವಾಗೇನಾಯಿತು? ಅಲ್ಲಿ ಸಮಸ್ಯೆ ಆಯಿತು. ಹಾಗಾಗಿ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು. ಸ್ತ್ರೀಯರಿಗೆ ಬುದ್ಧಿಬಲ ಹೆಚ್ಚಾಗಿ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಕೃಷ್ಣನಿಗೆ ತುಳಸಿ ಅರ್ಚನೆ ಮಾಡುವುದರಿಂದ ಅಥವಾ ವಿಷ್ಣು ಸನ್ನಿಧಾನಕ್ಕೆ ತುಳಸಿಯನ್ನು ಅರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಶ್ರೀಯುತ ವೆಂಕಟರಮಣ ಭಟ್ ಗುರುಗಳು ಇದ್ದಾರೆ. ಗುರುಗಳೇ, ಕನ್ಯಾ ರಾಶಿಯಿಂದ ಪ್ರಾರಂಭ ಮಾಡಿ. ಇನ್ನು ಕನ್ಯಾ ರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ದೇಹ ಬಲ ಕುಸಿಯುವಂಥದ್ದು, ಅಂದರೆ ನಿಶ್ಶಕ್ತಿ, ಅಶಕ್ತತೆ. ಹಾಗಾಗಿ ಇನ್ನು ಕೃಷಿಕರಿಗೆ, ವಿಶೇಷವಾಗಿ ಧಾನ್ಯ ಮಳಿಗೆ ಮತ್ತು ಬಟ್ಟೆ ವ್ಯಾಪಾರಿಗಳಿಗೆ, ಇಂಥವರಿಗೆ ಇವತ್ತಿನ ದಿವಸ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಲು ಮತ್ತು ಹೈನುಗಾರಿಕೆ ಮಾಡುವಂಥವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಬಂಧುಗಳಿಂದ ಇವತ್ತಿನ ದಿವಸ ಉತ್ತಮವಾದಂಥ ಒಡನಾಟ ಅಥವಾ ಉತ್ತಮವಾದಂಥ ಸಲಹೆ ಇದೆಲ್ಲ ಸಿಗುವಂಥದ್ದು. ಆದ್ದರಿಂದ ಧನ್ವಂತರಿ ಜಪವನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯುವಂಥದ್ದು. ಇನ್ನು ತುಲಾರಾಶಿಯಲ್ಲಿರತಕ್ಕಂಥವರಿಗೆ ಕಾಲಿನ ಬಾಧೆ, ಸ್ವಲ್ಪ ಕಾಲು ನೋವು ಬರತಕ್ಕಂಥದ್ದು ಅಥವಾ ಕಾಲಿಗೆ ಸ್ವಲ್ಪ ಏಟು ಬೀಳುವಂಥದ್ದು. ಆದ್ದರಿಂದ ನಾವು ನಡೆಯುವಾಗ ತಲೆ ಬಗ್ಗಿಸಿ ನಡಿಬೇಕು. ಅಂದರೆ ಎಲ್ಲೋ ನೋಡ್ತಾ, ಮೇಲ್ಗಡೆ ನೋಡ್ತಾ, ಫೋನ್ ಮಾಡ್ತಾ, ಈ ಥರ ಬೇರೆ ಬೇರೆ ವಿಚಾರ ಆಲೋಚನೆ ಮಾಡ್ತಾ ನಾವು ಹೋದರೆ ನಮಗೆ ಸ್ವಲ್ಪ ಎಡುವಂಥದ್ದು. ಆದ್ದರಿಂದ ಆದಷ್ಟು ನಾವು ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಪಡೆದುಕೊಳ್ಬೇಕು. ಇನ್ನು ಉಗುರು ನೋವು ಬರತಕ್ಕಂಥದ್ದು, ಅನಗತ್ಯ ವ್ಯಯ, ಸುಮ್ಮನೆ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಸಹೋದರರಲ್ಲಿ ಸಹಕಾರ ಇವತ್ತಿನ ದಿವಸ ಸಿಗುವಂಥದ್ದು. ಹಾಗೆ ಸೇವಕರಿಂದಲೂ ಕೂಡ ಸಹಜ ಸಿಗತಕ್ಕಂಥದ್ದು. ಸ್ತ್ರೀಯರಿಂದ ಉತ್ತಮವಾದಂಥ ಉಪದೇಶ ಸಿಗುವಂಥದ್ದು. ಯಾಕೆಂದರೆ ಒಳ್ಳೆಯಾದಂಥ ಉಪದೇಶವನ್ನು ಯಾರು ಕೊಟ್ಟರು ನಾವು ಸ್ವೀಕಾರ ಮಾಡಬೇಕಂತೆ. ಒಳ್ಳೆಯ ಮಾತನ್ನು ದೊಡ್ಡವರು ಕೊಡಲಿ, ಸಣ್ಣವರು ಕೊಡಲಿ, ಅದಕ್ಕೆ ಒಳ್ಳೆ ಮಾತು ಅದು. ಅದಕ್ಕೆ ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತೇವೆ ನಾವು. ಯಾವ ರೀತಿ ಹಂಸ ನೀರಿನಲ್ಲಿ ಹಾಲು ಹಾಕಿದಾಗ ಅದು ಹಾಲು ಮಾತ್ರ ಕುಡಿತದೆ ಅಂತೆ, ಅದು ನೀರು ಕುಡಿಯೋದಿಲ್ಲ. ಹೇಳಾಯ್ತು, ನಮಗೆ ಹಂಗೆ ಬರೋದಿಲ್ವಲ್ಲಿ, ನಾವೆರಡು ಮಿಕ್ಸ್ ಆಗಿಬಿಡ್ತದೆ. ಹಾಗೆ ನಾವು ಯಾರು ಕೊಟ್ಟರು, ಯಾರ ಹತ್ರ ಒಳ್ಳೇದಿರ್ತದೆಯೋ ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡಿಕೊಳ್ಬೇಕು. ಹಾಗಾಗಿ ವೃತ್ತಿಯಲ್ಲಿ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು. ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರಿಗೆ ಧನ ಲಾಭ ಆಗತಕ್ಕಂಥದ್ದು ವಿಶೇಷವಾಗಿ. ಹಾಗೆ ವ್ಯವಹಾರದಲ್ಲಿ ಲಾಭ ಆಗತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಇರತಕ್ಕಂಥದ್ದು. ತಾಯಿಯ ಬಂಧುಗಳಿಂದ ಇವತ್ತಿನ ದಿವಸ ಸಹಕಾರ ಸಿಗುವಂಥದ್ದು. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರತಕ್ಕಂಥವರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕು,
ಮಾಡುವಂಥ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಬರತಕ್ಕಂಥದ್ದು. ಹಾಗೆ ಸ್ಥಾನಚ್ಯುತಿ, ಸ್ಥಾನ ಪಲ್ಲಟ ಮಾಡುವಂಥ ಕೆಲಸವನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆ, ಏನೋ ಒಂದು ವಿಚಾರವನ್ನು ಹೇಳಿ ಅಲ್ಲಿ ಇವನಿಗೆ ಸಮಸ್ಯೆ ಆಗತಕ್ಕಂಥದ್ದು. ಹಾಗೆ ವಿಘ್ನಗಳು ಸ್ವಲ್ಪ ಕಾರ್ಯಗಳಲ್ಲಿ ಕೆಲಸದಲ್ಲಿ ವಿಘ್ನ ಜಾಸ್ತಿ ಬರತಕ್ಕಂಥದ್ದು. ಹಾಗಾಗಿ ಆ ವಿಘ್ನ ಬಂದಿದೆ ಅಂತಂದ್ರೆ ನಾವು ಏನು ಮಾಡಬೇಕು ಅಂತಂದರೆ ವಿಘ್ನವನ್ನು ಪರಿಹಾರ ಮಾಡ್ಕೊಳ್ಬೇಕಂತೆ. ಆರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಹಿ. ಅಂದರೆ ನಮಗೆ ಮುಂದೆ ನಾವು ಬರ್ತವ್ಯೋ ಇಲ್ಲೋ, ಮುಂದೆ ಒಳ್ಳೇದಾಗ್ತದೆಯೋ ಇಲ್ವೋ, ಈ ಥರ ಆಲೋಚನೆ ಮಾಡಿಕೊಂಡು ಅವನು ಕೆಲಸವನ್ನೇ ಮಾಡುವುದಿಲ್ವಂತೆ. ಅಂಥವನು ನೀಚವನು. ಆ ವಿಘ್ನಕ್ಕೆ ಹೆದರಬಾರ್ದು, ಈ ಸಾವಿಗೆ ಹೆದರಬಾರ್ದು ಅಂತ ಹೇಳ್ತಾರೆ. ಸಾವು ಒಂದಲ್ಲ ಒಂದು ದಿನ ಸಾವು ಬಂದೇ ಬರ್ತದೆ ಮನುಷ್ಯನಿಗೆ. ಆದರೆ ಅದು ಯಾವಾಗ ಬೇಕಾದ್ರೂ ಬರ್ಬೋದು. ಹಾಗಾಗಿ ನಾವು ಹೆದರಬಾರದು. ಇವತ್ತಿನ ದಿವಸ ನಾನು ಇಷ್ಟು ಕೆಲಸ ಮಾಡಲೇಬೇಕು, ಅದು ಏನು ವಿಘ್ನ ಬರ್ತದೆಯೋ ಬರಲಿ, ಅದನ್ನು ನಾವು ನಿವಾರಣೆ ಮಾಡಿಕೊಂಡು ಹೋಗ್ತೇನೆ ಅಂತ. ಅದಕ್ಕೆ ನಮಗೆ ದೂರಾಲೋಚನೆ ಇದು ಎರಡೂ ಕೂಡ ಒಳ್ಳೆಯದಲ್ಲ. ದುರಾಲೋಚನೆ ಅದು ಒಳ್ಳೆಯದಲ್ಲ. ಹಾಗೆ ದೂರಾಲೋಚನೆ ಮುಂದೆ ಏನಾಗ್ತದೆ ಬಿಡ್ತದೆ, ಅದು ಒಳ್ಳೆಯದಲ್ಲ. ಇವತ್ತು ನಾವು ಏನಿದ್ದೇವೆ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಂತ. ಯಾಕಂದರೆ ಈ ಕರ್ಮ ಹೇಳತಕ್ಕಂಥದ್ದು ಅದು ಯಾವತ್ತೂ ಕೂಡ ಒಂದೇ ಥರ ಇರೋದಿಲ್ಲ. ಹಾಗಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು, ಸ್ಥಾನಚ್ಯುತಿ ಆಗತಕ್ಕಂಥದ್ದು, ಹಾಗೆ ವಿಘ್ನಗಳು ಜಾಸ್ತಿ ಬರತಕ್ಕಂಥದ್ದು. ಹಾಗಾಗಿ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡೋದರಿಂದ ವಿಶೇಷವಾಗಿ ಅಥವಾ ಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿ ಇರತಕ್ಕಂಥವರಿಗೆ ಇನ್ವೆಸ್ಟ್ಮೆಂಟ್ ಅಂಥವರಿಗೆ ಸ್ವಲ್ಪ ಹೆಚ್ಚಿನ ಹೂಡಿಕೆ ಮಾಡುವಂಥ ಸಂದರ್ಭ ಬರುವಂಥದ್ದು. ಹಾಗಾಗಿ ಆದಷ್ಟು ನಾವು ಜಾಸ್ತಿ ಹೂಡಿಕೆ ಮಾಡುವಂಥದ್ದಿದ್ದರೆ ಇವತ್ತಿನ ದಿವಸ ಆದಷ್ಟು ನಾವು ಆ ಒಂದು ಜಾಸ್ತಿ ಹೂಡಿಕೆಯನ್ನು ಬಂಡವಾಳವನ್ನು ಹಾಕಲೇಬಾರದು ಇವತ್ತಿನ ದಿವಸ ಆದಷ್ಟು. ಹಾಗೆ ಶುಭ ಕಾರ್ಯಗಳಲ್ಲಿ ವಿಘ್ನ ಬರತಕ್ಕಂಥದ್ದು ನಾವು ಯಾಕಂದರೆ ಶನಿವಾರ ಒಳ್ಳೆಯ ಶುಭ ಕಾರ್ಯ ಮಾಡೋದಿಲ್ಲ, ಆದರೂ ಕೂಡ ಏನೋ ಒಂದು ಒಳ್ಳೆಯ ಕೆಲಸ ನಾವು ಮಾಡಬೇಕು ಅಂದ್ಕೊಂಡು, ಅಂದರೆ ಈಗ ಏನೋ ವಾಹನ ಖರೀದಿ ಮಾಡಬೇಕು, ಅಥವಾ ಬೇರೆ ಯಾವುದೋ ಒಳ್ಳೆಯ ವಸ್ತುವನ್ನು ನಾವು ತೆಗೆದುಕೊಳ್ಬೇಕು, ಅಥವಾ ಬಂಗಾರವನ್ನು ತೆಗೆದುಕೊಳ್ಬೇಕು, ಈ ಥರ ಮನಸ್ಸಿದ್ದಂಥವರಿಗೆ ವಿಘ್ನಗಳು ಬರತಕ್ಕಂಥದ್ದು. ಹಾಗೆ ಸಂಗಾತಿಯಿಂದ ಸ್ವಲ್ಪ ನಷ್ಟ ಫಲ, ಹೆಂಡತಿ ಇರಲಿ ಅಥವಾ ಗಂಡ ಇರಲಿ ಅಂಥವರಲ್ಲಿ ವಿಶೇಷವಾಗಿ ಸುಮ್ಮನೆ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಹಾಗೆ ಅಮ್ಮನವರ ಸನ್ನಿಧಾನಕ್ಕೆ ಪಾಯಸವನ್ನು ನೈವೇದ್ಯ ಮಾಡುವುದರಿಂದ, ಲಕ್ಷ್ಮೀ ಸನ್ನಿಧಾನ ಅಥವಾ ದುರ್ಗಾ ಸನ್ನಿಧಾನದಲ್ಲಿ ಪಾಯಸವನ್ನು ನೈವೇದ್ಯ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಒಳ್ಳೆಯ ಲಾಭದಾಯಕ ದಿನ. ಇವತ್ತು ಒಳ್ಳೆಯ ಲಾಭವನ್ನು ಪಡೆಯುವಂಥದ್ದು. ಹಾಗೆ ವಿಶೇಷವಾಗಿ ಹಿರಿಯರಿಂದ ಉತ್ತಮವಾದಂಥ ಸಲಹೆ ಸಿಗತಕ್ಕಂಥದ್ದು. ಹಾಗೆ ವಸ್ತು ಸ್ವಲ್ಪ ಕಳವಾಗತಕ್ಕಂಥ ಸಾಧ್ಯತೆ, ಅಥವಾ ವಸ್ತು ಎಲ್ಲೋ ಮರೆತು ಬಿಟ್ಟು ಹೋಗ್ತೇವೆ, ಏನೋ ಮೊಬೈಲ್ ಇರ್ಬೋದು, ಅಥವಾ ಆಭರಣ ಇರ್ಬೋದು, ಅಥವಾ ಬೇರೆ ಇನ್ಯಾವುದೇ ಇರ್ಬೋದು, ಅದು ಸ್ವಲ್ಪ ಕಳೆದು ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರತಕ್ಕಂಥವರಿಗೆ ವ್ಯಾಪಾರಿಗಳಿಗೆ ವಿಶೇಷವಾಗಿ ಹಾನಿ ಆಗತಕ್ಕಂಥದ್ದು. ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಯಾವುದೇ ಸಣ್ಣ ಪುಟ್ಟ ವ್ಯಾಪಾರ ಇದ್ದರೂ ಕೂಡ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು. ಆದ್ದರಿಂದ ನಾವು ಹೆಚ್ಚಿಗೆ ಖರೀದಿಯನ್ನು ಮಾಡಿಕೊಳ್ಬಾರ್ದು ಇವತ್ತಿನ ದಿವಸ. ಹಾಗೆ ದೂರ ಪ್ರಯಾಣದಲ್ಲಿ ವಿಘ್ನ ಬರತಕ್ಕಂಥದ್ದು, ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು, ಸಹಕಾರ ಸಿಗತಕ್ಕಂಥದ್ದು. ಆದ್ದರಿಂದ ವಿಷ್ಣು ಸನ್ನಿಧಾನಕ್ಕೆ ತುಳಸಿ ಅರ್ಚನೆಯನ್ನು ಮಾಡುವುದರಿಂದ ಅಥವಾ ತುಳಸಿಯನ್ನು ನಾವು ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಗುರುಗಳೇ, ಕೊನೆಯದಾಗಿ ಇಷ್ಟೆಲ್ಲ ಜಾತಕ, ಜ್ಯೋತಿಷ್ಯ, ಭವಿಷ್ಯ ಅಂತ ಹೇಳಿ ನಾವು ನೋಡ್ತೀವಿ. ಆದರೆ ಇದನ್ನೇ ನಂಬ್ಕೊಂಡು ಮುಂದೆ ಒಳ್ಳೇದಾಗುತ್ತೆ ಅಂತ ಒಂದೇನಾದರೂ ಇದ್ದರೆ, ಆ ಜಾತಕದಲ್ಲಿ ಮುಂದೆ ಒಳ್ಳೇದಾಗತ್ತೆ ಅಂತ
ತಿಳುವಳಿಕೆಯಲ್ಲಿ ಬಂದರೆ ಅಥವಾ ಅವರ ಜಾತಕವನ್ನು ಪರೀಕ್ಷಿಸಿದಾಗ ಹೀಗೆ ಮುಂದೆ ಅವರಿಗೆ ಒಳ್ಳೇದಾಗತ್ತೆ ಅಂತ ಬಂದ್ಬಿಟ್ರೆ, ಈಗ ಅವರು ಮುಂದೆ ಆಗತ್ತಲ್ವಾ ಅಂತ ಹೇಳಿ ಸುಮ್ಮನೆ ಕೂತ್ರೆ ಆಗತ್ತಾ? ಜ್ಯೋತಿಷ್ಯ ಅಥವಾ ಜಾತಕಕ್ಕೆ ನಂಬ್ಕೊಂಡು ಆ, ಈಗ ಅವರ ಮನೋಸ್ಥೈರ್ಯವನ್ನ ಕಡಿಮೆ ಮಾಡ್ಕೊಳ್ತಾರಲ್ಲ, ಇವ್ರಿಗೇನು ಹೇಳ್ತೀರಿ? ಯಾಕಂತಂದರೆ ಇದು ತುಂಬ ಒಳ್ಳೆಯ ಪ್ರಶ್ನೆ. ಹಿಂದೆ ನಾವು ಆಮೆ ಮತ್ತು ಮೊಲದ ಕತೆ ನಮಗೆಲ್ಲರಿಗೂ ಗೊತ್ತದೆ. ಮೊಲ ಏನು ಮಾಡ್ಕೊಂತಂತಂದರೆ ತಾನು ಫಸ್ಟ್ ವೇಗವಾಗಿ ಹೋಗ್ತೇನೆ, ತಾನು ಬುದ್ಧಿವಂತ ಅಂತ ತಿಳ್ಕೊಳ್ತು. ಅದೇನು ಮಾಡ್ತು ಕಡೆ ನಿದ್ರೆ ಮಾಡ್ತಾ ಕೂತ್ಕೊಳ್ತು. ಈ ಆಮೆ ಏನು ಮಾಡ್ಕೊಳ್ತು ಅಂತಂದರೆ ಅದು ಇಲ್ಲ ನನಗೆ ಫಾಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹಗೂರ ನಿಧಾನವಾಗಿ ಹೋಗ್ತು. ನಿಧಾನವಾಗಿ ಹೋಗಿ ಆ ಸ್ಥಳವನ್ನು ಆ ಮುಂದಿನ ದಡವನ್ನು ಸೇರ್ತು. ಈ ಮೊಲ ಏನು ಮಾಡ್ಕೊಂಡಿದೆ ಅಂದರೆ ಗೊರಕೆ ಹೊಡಿತಾ ಕೂತ್ಕೊಂಡಿದೆ. ಯಾಕಂದ್ರೆ ಅದಕ್ಕದು ತಾನು ಶ್ರೇಷ್ಠ, ತಾನು ಫಾಸ್ಟ್ ಹೋಗ್ತೇನೆ, ಓಡ್ತೇಳೆ, ಆ ಒಂದು ಅಹಂಕಾರ ಇತ್ತು. ಹೇಗಿದ್ರು ನಾನೇ ವಿನ್ ಆಗೋದು ಅಂತ ಗೊತ್ತಾಗುತ್ತೆ. ಅವ್ನು ಫಸ್ಟ್ ನಂಬರ್ ಸಿಗ್ತದೆ ಅಂತ ಗೊತ್ತಾಯ್ತು. ಹಾಗೆ ನಮಗೆ ನಾವು ಪೌರುಷೇಣ ಪ್ರಯತ್ನೇನ, ಪುರುಷ ಪ್ರಯತ್ನಕ್ಕೆ ಎಲ್ಲ ರೀತಿಯಾದಂಥ ಜಾಸ್ತಿ ಮಹತ್ವ ಇದೆ. ಯಾಕೆಂದರೆ ಮನುಷ್ಯನಿಗೆ ಅವನು ನಿರ್ಧಾರ ಮಾಡಿದ್ರೆ, ಅವನು ಪ್ರಯತ್ನ ಮಾಡಿದ್ರೆ ಯಾವುದೂ ಸಾಧ್ಯನೇ ಆಗೋದಿಲ್ಲ ಹೇಳೋದು ಇಲ್ವೇ ಇಲ್ಲ. ನನ್ನಿಂದ ಆಗೋದಿಲ್ಲ. ಅದಕ್ಕೆ ನೀವು ಶ್ರೀಧರ ಸ್ವಾಮಿಗಳು ಅಂತ ಕೇಳಿದ್ದೀರೋ, ಶ್ರೀಧರ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ. ಯಾಕೆಂದರೆ ನನ್ನಿಂದ ಆಗ್ತದೆಯೇ ಹೇಳುವಂಥದ್ದೇ ನಮಗೆ ವಿಘ್ನವಂತೆ. ಇದು ನನ್ನಿಂದ ಸಾಧ್ಯವೋ? ನರನು ನಾರಾಯಣನಾದನು, ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಪ್ರಯತ್ನ ಬೇಕು. ಹಾಗೆ ನಮ್ಮ ಒಂದು ನಂಬಿಕೆ, ವಿಶೇಷವಾದ ಪ್ರಯತ್ನ. ಈ ಬೆಳಗ್ಗೆ ಬೇಗ ಏಳಬೇಕು ಅಂತ ಆಗಲಿಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕು. ಆ ಕಾರ್ಯರೂಪಕ್ಕೆ ಬಂದಾಗ ಅಲ್ಲಿ ಕೆಲಸ ಆಗ್ತದೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ನಮಗೆ ಆ ಕೆಲಸ ಮಾಡಬೇಕು ಅನ್ನುವಂಥ ಇಚ್ಛೆ ಮೊದಲನೇದಾಗಿ ಇಚ್ಛೆ. ಅದು ಇಚ್ಛೆ ಹೇಗೆ ಬರುತ್ತದೆ? ಅದು ಆ ಕರ್ಮದಿಂದ ಬರತಕ್ಕಂಥದ್ದು. ಜ್ಞಾನಶಕ್ತಿ ಇದು ಈ ರೀತಿಯಲ್ಲಿ ಮುಂದೆ ಒಳ್ಳೆಯದಾಗ್ತದೆ ಹೇಳುವಂಥ ಜ್ಞಾನ ಅವನಿಗೆ ಬರುವಂಥದ್ದು. ಹಾಗೆ ಕ್ರಿಯಾಶಕ್ತಿ, ಅವನು ಆ ಕಾರ್ಯರೂಪಕ್ಕೆ ಬೆಳಗ್ಗೆ ಎದ್ದಿದ್ದೇ ಅದೇ ಕೆಲಸ, ಕ್ರಿಯಾ. ಹಾಗಾಗಿ ಅದು ನಮ್ಮ ಜಾತಕದಲ್ಲಿ ಏನೇ ಇದ್ದರೂ ಕೂಡ ಅದು ಒಳ್ಳೆಯ ಫಲ ಇರ್ಬೋದು ಅಥವಾ ಕೆಟ್ಟ ಫಲ ಇರ್ಬೋದು. ಕೆಟ್ಟ ಫಲ ಇದೆ ಅಂತಂದು ನಾವು ಭಯ ಪಡಬೇಕದ್ದೇನಿಲ್ಲ. ಯಾಕಂದ್ರೆ ಆ ಹಿಂದಿನ ಜನ್ಮದ ಕ್ರೂರ ಕರ್ಮಕ್ಕೆ ತಕ್ಕಂತೆ ಕೆಟ್ಟ ಫಲ ಇದ್ದರೆ ಅದನ್ನು ಬದಲಿಸುವಂಥ ಶಕ್ತಿ ನಮ್ಮಲ್ಲೇ ಇರ್ತದೆಯಂತೆ. ಅದಕ್ಕಾಗಿ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ನಮಗೆ. ಆ ಬುದ್ಧಿ ಕೊಟ್ಟಿದ್ದರಿಂದ ಏನು ಮಾಡಬೇಕು ಅಂತಾದರೆ ನಾವು ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ನಮಗೆ ಇರ್ತದೆ. ಮುಂದೆ ನಮಗೆ ಹಾಗೆ ತೊಂದರೆ ಆಗ್ತದೆ ಅಂತ ಗೊತ್ತಿದ್ದಾಗ ನಾವು ಏನು ಮಾಡ್ತೇವೆ, ಅದಕ್ಕೆ ತಕ್ಕಂಥ ಎಲ್ಲ ರೀತಿಯಾದಂಥ ಮೊದಲೇ ನಾವು ಆ ಪ್ರಿಪ್ರೇಷನ್ ಮುಂಚೆನೇ ಬ್ರೇಕ್ ಹಾಕ್ತೇವೆ. ಮುಂದೆ ಅಲ್ಲಿ ರೈಲ್ವೆ ಹಳಿ ಹಂಗಾಗಿದೆ, 1 ಕಿಲೋಮೀಟ್ರ್ ಮುಂದೆ ಅದು ಕಟ್ಟಾಗಿದೆ ಅಂತ ಗೊತ್ತಾದಾಗ 1 ಕಿಲೋಮೀಟ್ರ್ ಹಿಂದೆನೇ ಇವನು ಬ್ರೇಕ್ ಹಾಕ್ತಾನೆ. ಆವಾಗ ಅದರೊಳಗಡೆ ನಿಲ್ತದೆ. ಹಾಗಾಗಿ ಅದು ಏನೇ ಇದ್ದರೂ ಕೂಡ ನಮಗೆ ತೊಂದರೆ ಬರ್ತದೆ ಅಥವಾ ನಮಗೆ ತೊಂದರೆನೇ ಇಲ್ಲ ಅಂತಾದರೂ ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಅದಕ್ಕೆ ವಿಶೇಷವಾಗಿ ಮನುಷ್ಯನಿಗೆ ಆ ಪ್ರಯತ್ನಕ್ಕೆ ತಕ್ಕಂಥ ಫಲವನ್ನು, ಅದಕ್ಕೆ ಭಗವಂತ ಏನು ಹೇಳಿದ್ದಾನೆ, ಮಾ ಫಲೇಶು ಕದಾಚನ, ಕರ್ಮವನ್ನು ನೀನು ಮಾಡು, ಆಮೇಲೆ ಫಲವನ್ನು ನನಗೆ ಬಿಡು ಅಂತ ಭಗವಂತ ಹೇಳಿದ್ದಾನೆ. ಹಾಗಾಗಿ ನಾವು ಏನು ಭಯಪಡಬೇಕಾದ್ದೇನಿಲ್ಲ. ನಮ್ಮ ಕೆಲಸ ನಾವು ಮಾಡಲೇಬೇಕು. ಆವಾಗ ಎಲ್ಲ ರೀತಿಯಲ್ಲಿ ಅನುಕೂಲ, ಶತಸಿದ್ಧ, ಒಳ್ಳೆಯದಾಗೇ ಆಗ್ತದೆ. ಧನ್ಯವಾದಗಳು ಗುರುಗಳೇ. ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ 12 ರಾಶಿಗಳ ಫಲಾನುಫಲ ಜೊತೆಗೆ ಈ ದಿನದ ಪಂಚಾಂಗ ಜೊತೆಗೆ ಜ್ಞಾನದ ಕುರಿತಾಗಿರುವಂತಹ ಒಂದಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಗುರುಗಳೇ. ಲೋಕಾಹ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಅಶ್ವವೇಗ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮ. ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.